ಇವತ್ತಿನ ಈ ಕಾರ್ಯಕ್ರಮ ಒಂದು ದಲಿತರ ಪಾಲಿಗೆ ಒಂದು ಐತಿಹಾಸಿಕ ದಿನ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಉದ್ಯಮ ಕ್ಷೇತ್ರದಲ್ಲಿ ದಲಿತರಿಗೆ ಸ್ವತಂತ್ರ ಸಿಕ್ಕಿದ್ದೇ 2009ರಿಂದ ಅಂತ ಅಂದ್ಕೊಳ್ತೀನಿ. ಕಾರಣ ಏನು ಅಂದರೆ, ಈ ಸಂಘ ಸ್ಥಾಪನೆ ಆಗಿದ್ದು 2009ನೇ ಇಸ್ವಿಯಿಂದ. ಆದರೆ ಹಿಂದಿನವರೆಗೂ ಉದ್ಯಮ ಕ್ಷೇತ್ರದಲ್ಲಿ ದಲಿತರ ಒಂದು ಪಾಲು ಅತೀ ಕಡಿಮೆ ಇತ್ತು. ಉದಾಹರಣೆಗೆ ಹೇಳ್ಬೋದಾದರೆ, ಈ ಭಾರತ ದೇಶದಲ್ಲಿ, ಅದು ಪರ್ಟಿಕ್ಯುಲರಾಗಿ ಈ ರಾಜ್ಯದಲ್ಲಿ 100% ಜನ ಉದ್ಯಮ ಮಾಡ್ತಿರೋರಲ್ಲಿ 0.4 ಆರ್ 0.5% ಅಷ್ಟೇ ದಲಿತರು ಉದ್ಯಮಿಗಳಾಗಿದ್ದರು. ಈ ಸಂಘ ಸ್ಥಾಪನೆಯಾದ ನಂತರದ ದಿನಗಳಲ್ಲಿ 2009ರಿಂದ ಈಗ ಇಲ್ಲಿವರೆಗೂ ನೋಡೋದಾದರೆ 14ರಿಂದ 15% ಹೆಚ್ಚಿಗೆ ಆಗಿದ್ದಾರೆ. ಅಂದರೆ 0.5%ಇಂದ 14.5%ವರೆಗೂ ಇನ್ಕ್ರೀಸ್ ಆಗಿರೋದಕ್ಕೆ ಈ ಕರ್ನಾಟಕ ರಾಜ್ಯ ದಲಿತ ಉದ್ದಿಮೆದಾರರ ಸಂಘ ಏನಿದೆ, ಇದರ ಕೊಡುಗೆ ಅಪಾರ. ಈ ಒಂದು ಸಂಘನ ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಂಥವರು ನಮ್ಮ ಇಬ್ಬರು ನಾಯಕರು. ಅದರಲ್ಲಿ ಒಬ್ಬರು ಎಲ್ ಹನುಮಂತಯ್ಯನವರು, ಅವರು ಸಂಘದ ಅಧ್ಯಕ್ಷರು. ಹಾಗೆಯೇ ಇವತ್ತಿನ ನಮ್ಮ ಎಲ್ಲ ಒಂದು ಜನ ಸೇರಿರೋ ಒಂದು ಕಾರಣ ನಮ್ಮ CG ಶ್ರೀನಿವಾಸನವರು, ಅವರು ಕಾರ್ಯಾಧ್ಯಕ್ಷರು. ಅವರ ಒಂದು ಇನ್ವಾಲ್ವ್ಮೆಂಟು ಮತ್ತು ಅವರ ಒಂದು ಚಾಕಚಕ್ಯತೆಯಿಂದ ಹಲವಾರು ದಲಿತರು ಮತ್ತು ಸರ್ಕಾರದ ನಡುವೆ ಒಂದು ಕೊಂಡಿಯಾಗಿ ಅವರು ನಿಂತು ಕೆಲಸ ಮಾಡಿದ್ದಾರೆ. ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳು ದಲಿತರಿಗೆ ನೇರವಾಗಿ ಸಿಗುವಂಥ ವಿಚಾರದಲ್ಲಿ ಈ ಬಂಡವಾಳಶಾಹಿಗಳಾಗಿರ್ಬೋದು ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳ ಜನಗಳ ಒಂದು ಅಡೆತಡೆಗಳಾಗಿರ್ಬೋದು, ಇದು ಎಲ್ಲದರಿಂದ ನಮಗೆ ಅಂದರೆ ದಲಿತರಿಗೆ ಆ ಸರ್ಕಾರದ ಸವಲತ್ತು ರೀಚ್ ಆಗೋದು ತುಂಬ ಕಷ್ಟ ಆಗ್ತಾಯಿತ್ತು.